ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ನಿಮ್ಮ ವಾಯ್ಸ್ ನನಗೆ ಗೊತ್ತಾಗುತ್ತೆ. ನೀವು ಶಾನೆ ಬುದ್ಧಿವಂತರು ಅಂತ ಇದ್ರ ಹಾಗೆ ಗೊತ್ತೈತೈತೆ. ಮತ್ತೆ ಇನ್ನೇನು? ಇನ್ನ ಏನೂ ಇಲ್ವಾ? ಲೋ ರಾಮ, ಈ ಥರ ದಿವಸ ಬಂದು ಮೇಡಮ್ಗೋಸ್ಕರ ಕಾಯ್ಕೊಂಡು ನಿಂತ್ಕೊಳ್ಳೋದು ಸರಿನೇನಿಲ್ಲ. ನೀನು ಬ್ರಹ್ಮಚಾರಿ ಆದರೂ ಅದಕ್ಕೆ ಕೆಲಸ ಅಂತ ಮೇಡಮ್ನ ಭೇಟಿ ಮಾಡಕ್ಕೆ ಬಂದೀವಿ ಅಷ್ಟೇ, ಇನ್ನೇನೂ ಇಲ್ಲ. ಎಲ್ಲಿ ಮೇಡಮ್ ಕಾಣ್ತಾನೆ ಇಲ್ವಲ್ಲ, ಇವತ್ತಾದರೂ ಸಿಗ್ತಾರಾ? ಮೇಡಮ್ ಏನೇನು ಹೇಳ್ತಾರೋ ಅದನ್ನೆಲ್ಲ ಕರೆಕ್ಟಾಗಿ ಕೇಳಿಸ್ಕೊಂಡು ಹೋಗೋದಕ್ಕೆ ತಾವು ಹೇಳ್ಬೇಕಂಡ್ರಮ್ಮ. ಮೇಡಮ್ ನೋಡಿದ ತಕ್ಷಣ ಪ್ರಜ್ಞೆ ಕಳ್ಕೊಬೇಡ, ಹುಷಾರು. ಡಿಗ್ರಿ ಮೇಡಮ್, ನಿಮಗೆ ಹೊಸಿ ಅನುಭವ ಕಡಿಮೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಟೇಬಲ್ ಮೇಲೆ ರಿಪೋರ್ಟು ಥಟ್ ಅಂತ ಇರಬೇಕು. ಸರಿ ಸರ್. ಸರಿ ಸರಿ ಅನ್ನೋದಲ್ಲ, ಏನನ್ನ ಸಾಧನೆ ಮಾಡಲೇಬೇಕು. ಅದ್ರ ಜೊತೆಗೆ ನನ್ನ ಹೆಸರು ಬೆಳೀತಾ ಹೋಗ್ಬೇಕು. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ಈ ಸಲ ಯಾವ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತ ನಿರ್ಧಾರ ಮಾಡೋ ನಾನು. ಹಂಗಂತ ಕೆಲಸ ತಡ ಮಾಡಬೇಡ, ಬಿರಿಬಿರಿನೇ ಮಾಡು, ಸರಿನಾ? ಸಾರಿ ಮೇಡಮ್, ಅದು ತಡ ಆಗೋಯ್ತು. ಹೊಲದಲ್ಲಿ ಹಸಿ ಕ್ಯಾಮೆ ಇತ್ತು ಅದಕ್ಕೆ. ಇಲ್ಲ ಇಲ್ಲ ಪರವಾಗಿಲ್ಲ, ನನಗೂ ಇಷ್ಟೊತ್ತು ಕೆಲಸ ಇತ್ತು. ನೀವು ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ಹಾಗೆ ನಡ್ಕೊಂಡೆ ಮಾತಾಡ್ತಾ ಹೋಗೋಣವಾ? ವಾಕ್ಯ ಬನ್ನಿ ಮೇಡಮ್. ನಾನು ಸ್ಕಾಲರ್ಶಿಪ್ಗೋಸ್ಕರ 10 ಮಕ್ಕಳನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಅದರಲ್ಲಿ ನಾವಿಬ್ಬರು ಸೇರಿ ಒಬ್ಬರನ್ನ ಆಯ್ಕೆ ಮಾಡಬೇಕು. ನೀವೇನು ಹೇಳ್ತೀರಾ? ಓ, ನೀವು ಹೇಳೋದ್ನಕ್ಕೆ ಮಾಡ್ಬಿಡದಯ್ಯ. ಗಾಡಿ ನಿಲ್ಸ್ಲಾ? ರಾಮಣ್ಣ ಇಲ್ಲೇ ಅವನೇ. ಸೂಪರ್ ಕಣ್ಣು, ಬಿರ್ಬಿರ್ನೆ ಹೋಗಿ ದುಡ್ಡು ತಗೊಂಡ್ಬಿಡಿ ಹೋಗಿ. ರಮಣ ರಮಣ, ಸಕ ನೀನು ಯಾಕ್ಲ ಬಂದೆ ಇಲ್ಲಿಗೆ? ಅದು ನಿಂತ ಹೊಸ ಕೆಲಸ ಇತ್ತು. ಈಗ್ಲಾ? ಹೌದಣ್ಣ, ಈಗಲೇ. ಅದು ಈಗ ಹಾಕಿಲ್ಲ, ಹೋಗು ಆಮ್ಯಾಕೆ ಮಾತಾಡಮ್ಮ. ಅಣ್ಣ ಶಾನೆ ಮುಖ್ಯ ವಿಷಯ, ಈಗಲೇ ಆಗಬೇಕು. ರಾತ್ರಿ ಮನೆಗೆ ಬರ್ತೀನಲ್ಲ ಆವಾಗ ಮಾತಾಡಮ್ಮ, ಬಿಡ್ಲಾ? ಅಣ್ಣ ಹೇಳ್ತಿಲ್ವಾ ಶಾನೆ ಮುಖ್ಯ ವಿಷಯ ಅಂತ? ಲೈ ತಲೆ ಕೆಟ್ಟವನೇ, ಹೇಳಿಲ್ವೇನಲ್ಲ ರಾತ್ರಿ ಮಾತಾಡಮ್ಮ ಅಂತ? ರಾತ್ರಿ ಮನೆಗೆ ಬರ್ದೆ ಹೋಗ್ತೀನಲ್ಲ, ಹೋಗು. ಮೇಡಮ್ ನೀವು ಹೇಳಿ, 10 ಮಕ್ಕಳಲ್ಲಿ ಒಬ್ರನ್ನಾರು ಆಯ್ಕೆ ಮಾಡಬೇಕು ಅಲ್ಲೂರಾ? ಯಾಕೆ ಹಿಂಗೆ ಮಾಡ್ತಿದ್ಯಾ? ನಂಗೆ ಶಾನೆ ಇಕ್ಕಟ್ಟು ಈಗಲೇ ಕಾಸಬೇಕು. ಮಾತು ಕೇಳೋಣ. ಲೈ ಮೇಡಮ್ ತಾವು ಮಾತಾಡ್ತಿಲ್ವೇನಲ್ಲ, ಯಾಕೆ ಹಿಂಗೆ ಹುಚ್ಚುಚ್ಚಾಗಿ ಆಡ್ತಿದ್ಯಾ? ಹೋಗ್ಲ ಮನೆಗೆ. ರಾಮೋರೆ, ನಿಮಗೆ ಮುಖ್ಯವಾದ ಕೆಲಸ ಏನಾದ್ರು ಇದ್ದರೆ ಮುಗಿಸ್ಕೊಳ್ಳಿ, ಇದನ್ನ ನಾವು ಇನ್ನೊಂದಿನ ಮಾಡ್ಕೊಳ್ಳೋಣ. ಮೇಡಮ್ ಹಂಗಲ್ಲ. ಸರಿ ಮೇಡಮ್, ಮುಖ್ಯವಾದ ಕೆಲಸನೇ, ನೀವು ಹೊರಡಿ.
ಸರಿ ನಾನು ಬರ್ತೀನಿ. ಮೇಡಮ್ ಲೇ ಯಾಕ್ಲ ಹಿಂಗೆ ಆಡ್ತಿದ್ಯಾ? ಒಂದು ಕಿತ್ತು ಹೇಳಿದ್ರೆ ಅರ್ಥ ಆಗ್ಲಿಲ್ವ ನಿಂಗೆ? ಹೋಗಲ್ಲ ಮನೆಗೆ. ನಾನಲ್ಲ ಅಣ್ಣ, ನೀನು ಕಾಸು ಕೊಡ್ತೀಯ ಅಂತ. ಯಾವ ಕಾಸ್ಲಾ? ಎಲ್ಲಾನು ಜುಜಾಡ್ಕೊ ಬಂದ್ಯಾ? ಏಯ್ ಹೋಗ ಮನೆಗೆ. ಕಾಸು ಅಯ್ಯ ನೀನ್ ಹೋಗಲೇ, ಹೋಗ. ವೈದ್ಯ ಇಲ್ವಾ? ಏನಣ್ಣ ಇದು ಅನ್ಯಾಯ? ಏನು ಮಾತಾಡ, ನಡಿ ಅದು ಹಂಗಲ್ಲಣ್ಣ. ನಡಿ ಹಂಗಲ್ಲ. ಜೊತೆಲಿ ತಮ್ಮನಿಗಿಂತ ಮೇಡಮೇ ಹೆಚ್ಚಾದ್ರ ರಾಮಣ್ಣನ್ಗೆ. ಮೇಡಮ್ ಮೇಡಮ್ ಸಾರಿ ಮೇಡಮ್, ಅದು ಅವನು ನನ್ನ ತಮ್ಮ. ಚಿಕ್ಕವನಿದ್ದಾಗಿಂದಲೂ ಸ್ಯಾನೆ ಮುದ್ದು ಮಾಡಿ ಬೆಳೆಸ್ಬಿಟ್ಟಿದ್ದೀವಿ, ಅದಕ್ಕೆ ಅವನು ಹಂಗೆ. ಪರವಾಗಿಲ್ಲ ಬಿಡಿ. ಇದು ತಗೊಳ್ಳಿ. ಇದು ಇಟ್ಕೊಂಡು ನಾನೇನು ಮಾಡಲಿ? ಇದರಲ್ಲಿ ಆಯ್ಕೆ ಆಗಿರೋ 10 ಮಕ್ಕಳ ಹೆಸರು ಬರೆದಿದ್ದೀನಿ, ಮತ್ತು ಅವ್ರ ಮೇಲೆ ನನಗಿರೋ ಅಭಿಪ್ರಾಯನೂ ಬರೆದಿದ್ದೀನಿ. ಶಿಸ್ತು, ಸ್ವಚ್ಛತೆ, ಇಂಗ್ಲೀಷ್ ಮತ್ತು ವ್ಯಕ್ತಿತ್ವದಲ್ಲಿ ಅವ್ರವ್ರ ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ಸ್ನೂ ಬರ್ತಿದ್ದೀನಿ. ತಗೊಳ್ಳಿ. ಇರಲಿ ಬಿಡಿ, ನೀವು ಮಾಡಿದ್ಮೇಕೆ ಕರೆಕ್ಟಾಗೇ ಇರ್ತೈತೆ. ಇಲ್ಲ ನೀವು ತಗೊಳ್ಳಿ, ನೋಡಿ ಒಂದ್ಸಲ. ಹಾ, ಬಂಬಟ್ಟಾಗೆ ಮಾಡಿದ್ದೀರಾ? ಇನ್ಯಾಕೆ ಪರೀಕ್ಷೆ ಇಲ್ಲ? 10 ಮಕ್ಳಿಗೂ ಒಟ್ಟಿಗೆ ಕೊಟ್ಬಿಡಮ್ಮ ಬಿಡಿ ಸ್ಕಾಲರ್ಶಿಪ್ಪು. ಯಾರಿಗೂ ಬೇಸರ ಆಗೋದು ಬೇಡ. ಯಾರಿಗಾರ ಬೇಸರ ಆದರೆ ನಂಗೆ ತಡ್ಕೊಳಕ್ಕಾಗಿಲ್ಲ. ಅದು ಹೇಗಾಗುತ್ತೆ? ಸ್ಕಾಲರ್ಶಿಪ್ ಎಲ್ಲ ಸುಮ್ಮನೆ ಕೊಡೋಕ್ಕಾಗಲ್ಲ. ಇದನ್ನು ಅವರ ಸ್ವಂತ ಪ್ರತಿಭೆಯಿಂದ ಗಳಿಸ್ಬೇಕು. ಇವರಿಗೆಲ್ಲ ಪರೀಕ್ಷೆ ಕೊಟ್ಟು ಅದರಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ಪಡಿತಾರೋ ಅವ್ರಿಗೆ ಸ್ಕಾಲರ್ಶಿಪ್ ಕೊಡಬೇಕು. ಯಾರಿಗೆ ಸಿಗಲ್ವೋ ಅವ್ರು ನೆಕ್ಸ್ಟ್ ಟೈಮ್ ನಮಗೆ ಪಡ್ಕೋಬೇಕು ಅಂತ ಇನ್ನೂ ಚೆನ್ನಾಗಿ ಓದ್ತಾರೆ. ವಾ, ಇದು ಸೂಪರ್ ಐಡಿಯಾ. ಮಕ್ಕಳ ಜೊತೆ ನಿಮಗೂ ಸ್ಕಾಲರ್ಶಿಪ್ ಕೊಡಬೇಕು. ಅದೆಲ್ಲ ಆಮೇಲೆ ಮಾಡೋರಂತೆ, ಮೊದಲು ರಿಪೋರ್ಟ್ಸ್ ನೋಡಿ. ಅದು ಅಶೋಕ ಕಾಯ್ತಾ ಇರ್ತಾನೆ, ನಾನು ನಿಧಾನಕ್ಕೆ ನೋಡ್ಬಿಟ್ಟು ಹೇಳ್ತೀನಿ. ಸರಿ, ಹಾಗಾದ್ರೆ ನೀವೇ ತಗೊಂಡು ಹೋಗಿ. ಅಯ್ಯೋ ಇರಿ, ಕುಡೀಲಿ. ತಗೊಳ್ಳಿ. ಥ್ಯಾಂಕ್ ಯು. ನನ್ನಿತಾ ಮೇಡಮ್ ಅವ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳಿಬಿಡಿ, ಈ ಜವಾಬ್ದಾರಿ ನಂಗೆ ಕೊಟ್ಟಿದ್ದಕ್ಕೆ. ವಾ, ಖಂಡಿತ ಹೇಳ್ತೀನಿ. ನಮ್ಮ ಅತ್ತಿಗೆನೂ ನಿಮ್ಮಂಗೆ ಸ್ಯಾನೆ ಒಳ್ಳೆಯವರು. ಒಳ್ಳೆ ಮನಸ್ಸು ಎಷ್ಟಾಯ್ತೋ ಅಷ್ಟೇ ಬುದ್ಧಿನೂ ಐತೆ. ಬರ್ತೀನಿ. ಅಶೋಕ್, ನಿಮ್ಮ ಅಣ್ಣ ಮಾಡಿದ ಒಂದು ಸ್ವಲ್ಪನೂ ಸರಿ ಇಲ್ಲ. ಅಲ್ಲ, ಅವ್ರ ಮನಸ್ಸಲ್ಲಿ ನಿಮಗೋಸ್ಕರ ಒಂಚೂರು ಜಾಗ ಇಲ್ವಾ? ಛೆ, ಅವ್ರು ಮಾಡಿದ ಸರಿ ಅಲ್ಲಪ್ಪ. ಆದ್ರೆ ನಿಮ್ಗೆ ಅವ ಏನ್ ಮಾಡಿದ್ರು ಸರಿ ತಾನೆ? ನೀವೆಲ್ಲ ಹೀಗೆ ಮರ್ಯಾದೆ ಕೊಡೋದ್ರಿಂದ ಅವ ಈ ತರ ಮಾಡ್ತಿರೋದು. ಏನಂದೆ ನೀನು?
ಸಂಜೆ 4:15 ಸ್ಕೂಲ್ ಹತ್ರ ಹೋದ್ರೆ ರಾಮಣ್ಣ ಹಣ ಕೊಡ್ತೇನೆ ಅಂತ ಹೇಳ್ತಾನೆ. ಎಲ್ಲಿ ಹಣ? ಎಲ್ಲಿ ಹಣ? ಅಶೋಕ್, ನನ್ನ ಮೇಲೆ ಯಾಕೆ ಕೂಗಾಡ್ತಿದ್ದೀರಾ? ಏನೋ ನಿಮಗೆ ಸಹಾಯ ಆಗಲಿ ಅಂತ ನಾನು ಹಾಗೆ ಹೇಳ್ದೆ ಅಷ್ಟೆ. ಸಹಾಯ ಸಹಾಯ ಆದ್ರೆ ಆಗಿದ್ದ ಅವಮಾನ ಕೇವಣನ ಮುಂದೆ ತಲೆ ತಗ್ಸಾಗ ಮಾಡ್ಬಿಟ್ಟ ಅವನು. ಟೀಚರ್ ಹತ್ರ ಮಾತಾಡೋ ಟೈಮ್ ಇದೆ, ಆದ್ರೆ ನನ್ನ ಮಾತು ಕೇಳೋ ಟೈಮ್ ಇಲ್ಲ ರಾಮಣ್ಣಗೆ. ಅಲ್ವಾ? ಇದನ್ನ ಇಲ್ಲಿಗೆ ಬಿಡಬೇಡಿ. ನಿಮ್ಮ ಅಣ್ಣ ಬಂದ್ಮೇಲೆ ಕೇಳಿ, ಖಂಡಿತವಾಗಿ ಮಾತಾಡಿ. ಇವತ್ತು ಈ ಮನೇಲಿ ನಿಮ್ಮ ಸ್ಥಾನ ಏನು ಅಂತ ಎಲ್ರಿಗೂ ಗೊತ್ತಾಗ್ಲೇಬೇಕು. ನಿಮಗಿಂತ ಬಾವಂಗೆ ಇನ್ನೇನು ಮುಖ್ಯವಾದ ಕೆಲಸ ಇತ್ತು ಅಂತ ಕೇಳಿ. ಅವನಿಗೆ ಏನಿತ್ತು ಮುಖ್ಯವಾದ ಕೆಲಸ? ಆ ಟೀಚರ್ ಜೊತೆ ಕೂತ್ಕೊಂಡು ಹರ್ಟ್ ಹೊಡಿತಾನಷ್ಟೇ. ಬಂದ್ರಲ್ಲ, ಕೇಳಿ. ನನಗೆ ಅವನ ಮುಖ ನೋಡ್ಲಿಕ್ಕೂ ಇಷ್ಟ ಇಲ್ಲ. ಲೇ ಸುಖ, ಯಾಕ್ಲಾ? ಏನಾಯ್ತಲಾ? ಏನೂ ಇಲ್ಲ ಅಣ್ಣ, ಸುಮ್ಮನೆ ಮಾತು. ಬರ್ತೀನಿ. ಹಾಂ, ಬಾವಾ ಬಂದ್ರಾ? ಅದಕ್ಕೆ ತಕೊಳ್ಳಿ. ಇದ್ರಾಗೆ ಸ್ಕಾಲರ್ಶಿಪ್ನಾಗೆ ಯಾವ್ಯಾವ ಹುಡುಗರವ್ರೋ ಅವ್ರದ್ದೆಲ್ಲ ಹೆಸರೈತೆ. ಓ, ಪರವಾಗಿಲ್ಲ ಬಾವಾ, ಇದನ್ನೆಲ್ಲ ನೀವೇ ಮಾಡಿದ್ರಾ? ಸುಮ್ಕೇರಿ, ಅದಕ್ಕೆ ತಮಾಷೆ ಮಾಡಬೇಡಿ. ನಾನೆಲ್ಲಿ ಮಾಡೋಕ್ಕಾಯ್ತೈತೆ? ಇದನ್ನೆಲ್ಲ ಮೇಡಮ್ಮೇ ಮಾಡಿರೋದು. ಆದರೂ ನಾನು ನಿಮಗೆ ತುಂಬಾ ಕಷ್ಟ ಕೊಡ್ತಿದ್ದೀನಿ ಬಾವಾ. ನಿಮಗೆ ಸ್ಕೂಲ್ ಕಂಡ್ರೇ ಆಗಲ್ಲ ಅಂಥದ್ರಲ್ಲಿ ಹಾಗೇನಿಲ್ಲ. ನೀವು ನನ್ನ ಮೇಲಿರೋ ಮರ್ಯಾದೆಗೆ ಹೀಗೆ ಹೇಳ್ತಿದ್ದೀರಾ ಅಷ್ಟೇ. ಇರಿ, ಟೀಚರಿಗೆ ಫೋನ್ ಮಾಡಿ ಇನ್ಮೇಲೆ ನೀವು ಸ್ಕೂಲಿಗೆ ಬರೋದಿಲ್ಲ ಅಂತ ಹೇಳ್ಬಿಡ್ತೀನಿ. ಅಯ್ಯೋ ಅದಕ್ಕೆ ನನಗೇನು ತೊಂದರೆ ಇಲ್ಲ, ನಾನು ಹೇಳೋದು ಕೇಳಿ. ಅಯ್ಯೋ, ನೀವು ಸುಮ್ಮನಿರಿ ಬಾವಾ. ಅದಕ್ಕೆ ಅಲ್ಲ, ಹಲೋ. ಹಲೋ, ನಾನು ದೊಡ್ಡ ಮನೆ ಸೊಸೆ ನಂದಿತಾ ಮಾತಾಡ್ತಿರೋದು. ಹಾಂ ಮೇಡಮ್, ನಮಸ್ಕಾರ. ಹಾಂ, ನಮ್ಮ ಬಾವ ಹೇಳ್ತಿದ್ರು ನೀವು ತುಂಬ ಕಾಳಜಿ ತಗೊಂಡು ಸ್ಕಾಲರ್ಶಿಪ್ ಕೆಲಸನ ಮಾಡ್ತಿದ್ದೀರಾ ಅಂತ. ಕೇಳೋಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ರಾಮು ಅವ್ರ ಹತ್ರ ಸ್ಟೂಡೆಂಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಹಾಂ, ನಮ್ಮ ಬಾವ ಅದನ್ನು ಈಗಷ್ಟೇ ತಂದುಕೊಟ್ರು, ನೋಡಿದೆ. ವೆರಿ ಗುಡ್. ಆ 10 ಜನ ಮಕ್ಕಳಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ನಾನು ಅಥವಾ ರಘುಪತಿ ಸರ್ ನಿಮಗೆ ತಿಳಿಸ್ತೀವಿ. ಮತ್ತೆ ನಾಳೆ ರಾಮು ಅವ್ರು ಬರ್ತಿದ್ದಾರಾ? ಹೌದು. ಸರಿ ಮೇಡಮ್, ಫೋನ್ ಇಡ್ಲಾ? ಏನಂದ್ರಿ? ನಮ್ಮ ಬಾವನು ಪ್ರಶ್ನೆಗಳನ್ನ ಕೇಳಬೇಕಾ? ಅದಕ್ಕೇನಂತೆ, ನಮ್ಮ ಬಾವಂಗೆ ಆಗ್ತಿರೋ ಕೆಲಸ ಏನೂ ಇಲ್ಲ. ಖಂಡಿತವಾಗ್ಲೂ ಬರ್ತಾರೆ. ಸರಿ ಸರಿ, ಎಲ್ಲನೂ ನಮ್ಮ ಬಾವನೇ ನೋಡ್ಕೊಳ್ತಾರೆ. ನೀವೇನು ತಲೆ ಕೆಡಿಸ್ಕೋಬೇಡಿ. ಓಕೆ, ಬಾಯ್. ಅಯ್ಯೋ, ನಾನು ಏನು ಮಾಡಲಿ ಬಾವ? ರಾಮು ಅವರು ಪ್ರಶ್ನೆಗಳನ್ನ ಕೇಳ್ತಾರಲ್ವಾ ಅಂತ ಟೀಚರ್ ಕೇಳಿದಾಗ ನಾನು ನಿಮ್ಮನ್ನು ಹೇಗೆ ಬಿಟ್ಕೊಡ್ಲಿ? ಒಂದು ವೇಳೆ ಆಗಲ್ಲ ಅಂತ ಹೇಳಿಬಿಟ್ರೆ ನಿಮ್ಮ ಮೇಲಿರೋ ಅಭಿಪ್ರಾಯ ಏನಾಗಬೇಡ.
ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟೆ. ನಾಳೆ ನೀವು ಹೋಗ್ತೀರಲ್ವ ಬಾವ? ಬಾವಾ, ನಿಮ್ಮಿಂದ ಆಗಲ್ಲ ಅಂದರೆ ಹೇಳ್ಬಿಡಿ. ಮಾನ ಹೋದ್ರೂ ಪರವಾಗಿಲ್ಲ ಅಂತ ಈಗಲೇ ಟೀಚರ್ಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಅಯ್ಯೋ ಬೇಡ, ನಾವು ಹೋಯ್ತೀನಿ. ದೊಡ್ಡ ಮನೆ ಮಾನನ ಕಾಪಾಡಿ ಬಾವಾ. ದಿಢೀರಂತ ಜೀವನ ಇಷ್ಟೊಂದು ಕಷ್ಟ ಆಗೋಯ್ತಲ್ಲ ರಾಮ. ಪರೀಕ್ಷೆ ಅಂದ್ರೆ ಒಂದು ಮೈಲಿ ದೂರ ಓಡೋನು. ಈಗ ನೀನೇ ಮಕ್ಳಿಗೆ ಪರೀಕ್ಷೆ ಮಾಡಬೇಕು. ಯಾವ್ರೇ ಇದು ಸರಿಯಾದ ಚೆಕ್ಮೇಟ್ ಅಂದರೆ. ಕೋಣ ಹೋಗೋಕ್ಕೂ ಆಗಲ್ಲ, ಇಲ್ಲೇ ನಿಲ್ಲೋಕ್ಕೂ ಆಗಲ್ಲ. ಕಾಲಿಗೆ ಕೆಂಡ ಕಟ್ಕೊಂಡಂಗೆ ಆಗಿರ್ಬೇಕೀಗ. ಈ ಗೋಣನ್ನು ಎಪ್ಸಿ ಓಡಿಸ್ಲಿಲ್ಲ ಅಂದರೆ ಹೀಗೆ ನಿದ್ದೆ ಮಾಡಿಕೊಂಡೇ ಇರ್ತಾನೆ. ಏನೇನೆಲ್ಲ ಮಾಡಬೇಕು ಇವನಿಗೆ ಮಣ್ಣು ಮುಗಿಸೋಕೆ. ಬಾವಾ, ರಾಮು ಬಾವಾ, ಇವತ್ತು ನೀವು ಸ್ಕೂಲಿಗೆ ಹೋಗ್ಬೇಕಲ್ವಾ? ಇನ್ನೂ ಮಲಗಿದ್ದೀರಾ? ಎದ್ದೇಳಿ ಬಾವಾ. ಗುಡ್ ಮಾರ್ನಿಂಗ್ ಬಾವಾ. ಇನ್ನೂ ಮಲಗೇ ಇದ್ದೀರಾ? ಇವತ್ತು ಪರೀಕ್ಷೆ ಇದೆ, ಬೇಗ ಹೋಗಿ ರೆಡಿಯಾಗಿ. ಅದಕ್ಕೆ ಮತ್ತೆ ನನಗೆ ಕಾಲು ಅಲ್ಲ ಹೊಟ್ಟೆ ಯಾಕೋ ನೋಯ್ತೈತೆ. ಇದೇನು ಬಾವ ಚಿಕ್ಕ ಹುಡುಗನ ಥರ? ಈಗ ನೀವು ಸ್ಕೂಲಿಗೆ ಹೋಗಲಿಲ್ಲ ಅಂದರೆ ಅಲ್ಲಿರೋ 10 ಮಕ್ಕಳಿಗೆ ಯಾರು ಪ್ರಶ್ನೆ ಕೇಳ್ತಾರೆ? ಆದರೆ ಏನು ಮಾಡೋದು ಅದಕ್ಕೆ, ನಂಗೆ ಈ ಸ್ಕೂಲ್ ಅಂದರೆ ಸ್ಯಾನೆ ದಿಗ್ಲು. ಅದರಲ್ಲೂ ಈ ಪರೀಕ್ಷೆ ಅಂದ್ಬಿಟ್ರೆ ತಲೆ ಗಿರಿಗಿರ ಅಂತ ಹೊತ್ತೈತೆ. ಅಯ್ಯಯ್ಯೋ, ಈಗ ನಾನು ಏನು ಮಾಡಲಿ? ಟೀಚರ್ಗೆ ಫೋನ್ ಮಾಡಿ ನೀವು ಸ್ಕೂಲಿಗೆ ಬರ್ತೀರಾ ಅಂತ ಹೇಳಿದ್ದೆ. ನೀವಿವಾಗ ಸ್ಕೂಲಿಗೆ ಹೋಗಲಿಲ್ಲ ಅಂದರೆ ಈ ದೊಡ್ಡ ಮನೆ ಮರ್ಯಾದೆ ಏನಾಗ್ಬಿಡಪ್ಪವ? ಹೋಗಲಿ ಬಿಡಿ, ನಾನು ಟೀಚರ್ಗೆ ಫೋನ್ ಮಾಡಿ ನಮ್ಮ ಬಾವ ಬರಲ್ವಂತೆ, ಅವ್ರಿಗೆ ಭಯ ಅಂತೆ ಅಂತ ಹೇಳ್ತೀನಿ. ಅದಕ್ಕೆ ಹಂಗೆ ಹೇಳ್ಬಿಟ್ಟಿರ, ಬೇಡ ನಾನು ಹೋಯ್ತೀನಿ. ಈ ಕೋಣನ್ನು ಓಡಿಸೋ ಚಾಟಿ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ವಾ? ಇವತ್ತಿದೆ ಕಣೋ ನಿನಗೆ ಸ್ಕೂಲಲ್ಲಿ. ಹೋಗು ಹೋಗು. ಬಸ್ಸು, ನಿಮಗೆ ಗೊತ್ತು ನನಗೆ ಈ ಸ್ಕೂಲ್ ಅಂದರೆ ಸ್ಯಾನೆ ದಿಗ್ಲು ಅಂತ. ನಮ್ಮ ಹುಡುಗರು ಬಾಲು, ದೊಡ್ಡೊಟ್ಟೆ, ಇಲಿಮರಿ ಇವರೆಲ್ಲ ಸಂದ ಕಲ್ತ್ಕೊಂಡವ್ರೆ. ಆದರೆ ನಾನು ಏನಂತ ಪ್ರಶ್ನೆ ಕೇಳಲಿ ಅವ್ರನ್ನ? ಏನು ಮಾಡಲಿ ಬಸ್ಸು, ನಂತವ ಆಗಕ್ಕಿಲ್ಲ ಅಂತ ಹೇಳ್ಬಿಡ್ಲಾ? ಗಲ್ಡಿ ಮನೇಲಿ ನಾನು ದಂಡ ಒತ್ತದ್ನ, ಬಸ್ಕಿ ಹೊಡಿಯೋದನ್ನ ಬಾಬುನೇ ಲೆಕ್ಕ ಹಾಕೊಳ್ಳೋದು. ನಂಗೆ ಸ್ಕೂಲ್ ಅಂದರೆ ಹೊಟ್ಟೆ ಎಲ್ಲ ಗುಳುಗುಳು ಅಂತೈತೆ. ಈಗೀಗ ಸ್ಕೂಲ್ ಕಡೆಗೆ ಹೋಯ್ತಾವಿನಿ ಅಂತಾನೆ ಮಡಿಕಳಿ. ಆದ್ರೂ ಪ್ರಶ್ನೆ ಕೇಳೋ ಮೆಟ್ಟಕ್ಕೆ ಬೆಳೆದಿಲ್ಲ ಬಸ್ಸು. ಅಯ್ಯೋ, ಈ ದೋಸ್ತಿನ ನಿಭಾಯಿಸೋದು ಸ್ಯಾನೆ ಇಕ್ಕಾಡೋದು ಕೆಲಸ ಬಸ್ಸು. ಇದೇನ್ಲ ರಾಮ, ಸ್ನಾನ ಮಾಡೋದು ಬಿಟ್ಟು ಇಲ್ಲಿ ಬಂದು ಕುಂತಿದೀಯಾ? ಮಖ ಯಾಕೆ ಈಟೊಂದು ಸಪ್ಪಗಾಗೈತೆ? ನಾನು ಏನು ಮಾಡಲಿ ಸರ್ದವ, ಈ ಸ್ಕೂಲ್ಗೆ ಹೋಗ್ಬೇಕು.
ದಿವಸ ಓದ್ತಿದೆಯಲ್ಲ ಅದು ಖುಷಿಯಾಗಿ. ಅದು ಬೇರೆ ಇದು ಬೇರೆ. ನಾನು ಮಕ್ಳಿಗೆ ಪ್ರಶ್ನೆ ಕೇಳಬೇಕಂತೆ. ಮೇಡಮ್ ಇದಾರಲ್ಲ, ದಿಗುಲ್ ಬೀಳ್ಬೇಡ. ಹೊಸಿ ದೇವ್ರ ಕೈ ಮುಗಿದು ಹೊಂಟ್ರೆ ಎಲ್ಲ ಸರಿ ಹೋಯ್ತದೆ. ಹಂಗಂತೀಯಾ? ಹೌದು ಮತ್ತೆ, ತಲೆ ಕೆಡ್ಸ್ಕೊಂಬೇಡ. ಬೇಗ ನೀರು ಇಕ್ಕೊಂಡು ಬಾ.